ಎಲ್ಲರಿಗೆ ಶುಭ ಮುಂಜಾನೆ. ಇವತ್ತಿನ ದಿನ ಹಮ್ಮಿಕೊಂಡ ಕಾರ್ಯಕ್ರಮವೇನೆಂದರೆ ಕೆಪಿಟಿಸಿಎಲ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮಗೆ ನೀಡಬೇಕೆಂದು ಈ ಸಭೆಯನ್ನು ಕೋರಿದ್ದೀವಿ. ಕೆಪಿಟಿಸಿಎಲ್ ಡೇಟ್ ಅನೌನ್ಸ್ ಆಗಿದ್ದರಿಂದ ಕೆಲವು ಮಾಹಿತಿಯನ್ನು ಕೆಪಿಟಿಸಿಎಲ್ ವಿದ್ಯಾರ್ಥಿಗಳಿಗೆ ಹೇಳಬೇಕೆಂದು ಈ ಸಭೆಯನ್ನು ಹಮ್ಮಿಕೊಂಡಿದ್ದು, ನಮ್ಮ ಮಾಜಿ ಸೈನಿಕರಾದ ಸರ್ ಅವರು ನಿಮ್ಗೆ ಎಲ್ಲಾ ತರ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಜಾಸ್ತಿ ಹೇಳಲು ಇಚ್ಛಿಸುವುದಿಲ್ಲ. ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮ್ಗೆ ಕೂಡಕ್ಕೂ ಆಗಂಗಿಲ್ಲ. ಕೇಳ್ರಿ, ಸರ್ ಹೇಳಿದ್ರು 1999ರಲ್ಲಿ ಕೆಇಬಿ ಮಾತ್ರ ಇತ್ತು. ಆಮೇಲೆ ಡಿಪಾರ್ಟ್ಮೆಂಟ್ ಮಾಡ್ಕೋತಾರ. ಅವು ಪ್ರೈವೇಟ್ ಡಿಪಾರ್ಟ್ಮೆಂಟ್ಗಳು ಅಂದ್ರೆ ಗೌರ್ಮೆಂಟ್ ಅಂಡರ್ದಾಗಿರೋ ಡಿಪಾರ್ಟ್ಮೆಂಟ್ಗಳು. ಹೆಸ್ಕಾಮು, ಬೆಸ್ಕಾಮು, ಮೆಸ್ಕಾಮು, ಜಸ್ಕಾಮು, ಚೆಸ್ಕಾಮು, ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ತಮ್ಮದೇ ಆದ ಕೆಲಸವನ್ನು ಕಾರ್ಯನಿರ್ವಹಿಸ್ತವೆ. ಯಾಕಂದ್ರೆ ನಮ್ಮಲ್ಲಿ ಕರೆಂಟ್ ಅನ್ನು ಎಲ್ಲ ಜನರಿಗೆ ಮತ್ತು ಎಲ್ಲ ಕಂಪನಿಗಳಿಗೆ ಸರಬರಾಜು ಮಾಡಲು ಈ ಕಂಪನಿಗಳು ಸ್ಥಾಪನೆ ಮಾಡ್ತಾರೆ. ಯಾಕಂದ್ರೆ ಮೊದಲಿರೋ ರೀತಿ ಯಾವ್ದು ಸರಿಯಾಗಿ ಕರೆಂಟ್ ಇರಲಿಲ್ಲ. ಯಾಕಂದ್ರೆ ವಿದ್ಯುತ್ ಕಂಬಗಳಿಗೆ ಮಾತ್ರ ಕರೆಂಟ್ ಇತ್ತು, ಬೀದಿ ದೀಪಗಳಂಗೆ ಮನೆಗಳಿಗೆ ಕರೆಂಟ್ ಇರಲಿಲ್ಲ. ಹಾಗಾಗಿ ಹಂಗೇನು ಮಾಡಿ ನಾವು ಕರೆಂಟ್ ಸಪ್ಲೈ ಅನ್ನು ಎಲ್ಲರಿಗೆ ಸಮ ರೀತಿಯಲ್ಲಿ ಹಂಚಬೇಕೆಂದು ಕೆಲವೊಂದು ಡಿಪಾರ್ಟ್ಮೆಂಟ್ ಮಾಡ್ಕೊಂಡು, ಅದೇ ರೀತಿ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಎಲ್ಲರಿಗೆ ಕರೆಂಟ್ ಅನ್ನು ಸಪ್ಲೈ ಮಾಡ್ಬೇಕೆಂದು ಕೆಲವೊಂದು ಕಂಪನಿಗಳು ಸ್ಥಾಪನೆ ಮಾಡ್ತಾರೆ. ಆ ಕಂಪನಿಗಳು ಸ್ಥಾಪನೆ ಆದ್ರೆ ಅಲ್ಲಿ ಕೆಲಸಗಾರರು ಬೇಕಾಗ್ತಾರೆ. ಹಾಗಾಗಿ ಕೆಬಿಯಲ್ಲಿ ಕೆಲವು ಕಾರ್ಯಕ್ರಮ ಮಾಡಿಸ್ಬೇಕೆಂದು ಎಲ್ಲ ಡಿಪಾರ್ಟ್ಮೆಂಟ್ ಆಗಿ ಬೆಸ್ಕಾಮು, ಹೆಸ್ಕಾಮು, ಮೆಸ್ಕಾಮು ಇವೆಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇವು ನಿಮ್ಗೊಂದು ಹೇಳ್ಬೇಕಂದ್ರೆ, ನೀವೇನೀಗ ಫಿಸಿಕಲ್ ಬಂದಿರಲ್ಲ ಕೆಬಿ ಅವರು, ಫಿಸಿಕಲ್ ನಿಮ್ಗೆ ಆಲ್ರೆಡಿ ಗೊತ್ತದ. ಕಂಬ ಹತ್ತುವುದು 800 ಮೀಟ್ರು, 100 ಮೀಟ್ರು, ಹಾಗೆ ಸ್ಕಿಪ್ಪಿಂಗು ಮತ್ತು ಶಾರ್ಟ್ ಪುಟ್ಟು. ಅದೇ ರೀತಿ ಎಲ್ಲರೂ ಕಂಬವನ್ನು ಹತ್ತೀರಿ, ರನ್ನಿಂಗ್ ಮಾಡ್ತೀರಿ, ಸ್ಕಿಪ್ಪಿಂಗ್ ಮಾಡ್ತೀರಿ. ಬಟ್ ಶಾರ್ಟ್ ಪುಟ್ ಮತ್ತು 100 ಮೀಟರ್ ಇದೇ ನಿಮಗೆ ದೊಡ್ಡ ಹೊರೆಯಾಗಿದೆ. ಯಾಕಂದ್ರೆ 14 ಸೆಕೆಂಡ್ ಅಲ್ಲಿ 100 ಮೀಟರ್ ಓಡಬೇಕು. ಅದು ಬಹಳ ಕಷ್ಟ, ಬಹಳ ಪ್ರಯತ್ನ ಮಾಡಬೇಕು. ಹಾಗಾಗಿ ಮತ್ತೆ 800 ಮೀಟರ್ 3 ನಿಮಿಷ ಇದೇ ನಿಮಗೆ ಬೆಸ್ಟ್ ಅವಕಾಶ ಇರುತ್ತೆ. ಯಾಕಂದ್ರೆ 3 ನಿಮಿಷ ಟೈಮ್ ಇರುತ್ತಾ, 2 ರೌಂಡ್ ಓಡೋದಿರುತ್ತೆ. 800 ಮೀಟರ್ ಓಡ್ರಿ, ಪಕ್ಕ ಬಿಚ್ಕಲ್ ಆಗುತ್ತಾ. ಇನ್ನೊಂದು ಸ್ಕಿಪ್ಪಿಂಗ್ ಅಂತೂ ನಾರ್ಮಲಿ ನೀವು ಹಳ್ಳಿ ಮಕ್ಕಳಿದ್ರೆ ಕಂಟಿನ್ಯೂ ಬೆಳಗ್ಗೆ ಸಣ್ಣವರಿದ್ದ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿರ್ತೀರಿ. ಕಂಬ ಹತ್ತಂದ್ರು ಬಹಳ ಕಷ್ಟದ ಕೆಲಸ ಅಲ್ಲ. ಏನು ಸ್ಟ್ರೆಂತ್ ಯೂಸ್ ಮಾಡಬೇಕು ಮತ್ತು ಟೆಕ್ನಿಕ್ ಯೂಸ್ ಮಾಡಿ ಕಂಬ ಹತ್ತಬೇಕು. ಕಂಬ ಅಂತೂ ಕಂಪಲ್ಸರಿ ಇದೆ. ಕಂಬವನ್ನು ಹತ್ತಿರಂದ್ರೆ ನೆಕ್ಸ್ಟ್ ರನ್ನಿಂಗ್ ಇರ್ತದೆ. ರನ್ನಿಂಗ್ ಒಂದು ಮುಗಿಸ್ಕೊಂಡ್ರಿ, ಸ್ಕಿಪ್ಪಿಂಗ್ ಮಾಡ್ಕೊತೀರಿ. ಸ್ಕಿಪ್ಪಿಂಗ್ ಮಾಡ್ಕೊಂಡ್ರಿ, ನಿಮ್ಗಿರೋ 5 ಇವೆಂಟ್ಸ್ ನಲ್ಲಿ 3 ಇವೆಂಟ್ಸ್ ಪಾಸ್ ಆದ್ರೆ ಫಿಸಿಕಲ್ ಪಾಸ್ ಆದಂಗೆ. 5 ಮಾಡ್ಕೊಂಡ್ರಿ, ಅದ್ರಲ್ಲಿ ಎಕ್ಸಲೆಂಟ್ ಸೆಕೆಂಡ್ ಅವ್ರು ಏನು ಇರಂಗಿಲ್ಲ. ನೀವು 5 3 ಮಾಡ್ಕೊಂಡ್ರು ಪಾಸ್, 5 ಮಾಡ್ಕೊಂಡ್ರೆ ಪಾಸ್ ಇರುತ್ತೆ. ಅದಕ್ಕೆ ಜಾಸ್ತಿ ಎಫರ್ಟ್ ಹಾಕ್ರಿ, ಕಮ್ಮಿ ಮಾಡ್ಕೊಡ್ರಿ. ಯಾಕಂದ್ರೆ ಕೆಬಿ ಡಿಪಾರ್ಟ್ಮೆಂಟ್ ಈಜಿ ಅಲ್ಲ, 24 ತಾಸು ಡ್ಯೂಟಿ ಇದ್ದಂಗ. ಒಂದ್ ಸ್ವಲ್ಪ ಕರೆಂಟ್ ಹೋದ್ರೆ ಎಲ್ಲರೂ ಫೋನ್ ಹಚ್ತಾರೆ. ನೀವು ಫೋನ್ ಸ್ವಿಚ್ ಆಫ್ ಮಾಡಕ್ಕಾಗಂಗಿಲ್ಲ. ಒಬ್ರು ಯಾರೋ ಸೀರಿಯಲ್ ನೋಡ್ತಿರ್ತಾರ, ಯಾರೋ ಅವ್ರು ಮಿಕ್ಸರ್ ಮಾಡ್ತಿರ್ತಾರ, ಆಟನ್ ಪಟ್ನ ಕರೆಂಟ್ ತಗೊಬಿಡ್ತಾರೆ. ಅವ್ರ ಮನುಷ್ಯ ಬಂದ ಬೈದ್ ಬಿಡ್ತಾರೆ. ನಿಮ್ಗೆ ಕಷ್ಟ ಅವ್ರಿಗೆ ಗೊತ್ತಿರಂಗಿಲ್ಲ. ಯಾಕೋ ಯಾವ ಮಳೆ ಗಾಳಿ ಬಿಟ್ಟಿರುತ್ತ, ಗಿಡಗಳು ಬಿದ್ದು ಕರೆಂಟ್ ಕಟ್ ಆಗಿರುತ್ತೆ, ಅಲ್ಲಿ ಲೈನ್ ಕಟ್ ಆಗಿರುತ್ತೆ, ಕಂಬ ಬಿದ್ದಿರುತ್ತ. ಅದನ್ನ ನೀವು ಅರ್ಥ ಮಾಡ್ಕೊಂಗಿಲ್ಲ. ಆ ಟೈಮ್ ಸಡನ್ ಬೈದ್ ಬಿಡ್ತಾರೆ ಅವ್ರಿಗೆ. ಯಾಕಂದ್ರೆ ನಿಮ್ಮ ಮನೆಯವ್ರು ಇದ್ರಂದ್ರೆ ಬೈಯಂಗಿಲ್ಲ ನೀವು. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಒಂದು ಕಂಬ ಬಿತ್ತಾರ ಎಲ್ಲಾರು ಹೋಗಿಲ್ಲಿ ಎಲ್ಲ ಕರೆಂಟ್ ತೆಗಿಸಿ, ಕಂಬ ತೆಗೆದು ಆಮೇಲೆ ಮತ್ತೊಂದು ಕಂಬ ತೆಗಿಸಿ ಕರೆಂಟ್ ಜೋಡಿಸ್ಬೇಕಾಗತ್ತೆ. ಅದೇ ಎಲ್ಲ ಲೈನ್ ಕಟ್ ಆಗಿತ್ತಾರ, ಈ ಮ್ಯಾಲ್ ಕಪ್ ಬರ್ತಾವಲ್ಲ ನೋಡ್ರಿಲ್ಲ ಕಮ್ಮೇಲೆ, ಅದ್ರ ಮ್ಯಾಲ ಜಾಯಿಂಟ್ ಬಿಟ್ಟಿರುತ್ತೆ. ಬಟ್ ಸಿಗಂಗಿಲ್ಲ ಕನೆಕ್ಷನ್. ಅದು ಪ್ರತಿ ಕಂಬ ಹುಡ್ಕೊತ ಹೋಗ್ಬೇಕು. ಅವ್ರು ಕರೆಂಟ್ ಹಾಕ್ಬೇಕು, ಮತ್ತೆ ಕಂಬ ಹುಡ್ಕೋಬೇಕು, ಎಲ್ಲಿ ಚೆಕ್ ಮಾಡಬೇಕು. ಅಲ್ಲಿ ತನಕ ಪೇಷನ್ಸ್ ನಿಮಗೆ ಇರಂಗಿಲ್ಲ. ಸಾರ್ಕಿ ಪೋಣಿಸ್ತಿರ್ತಾರ ಅವ್ರು, ಕರೆಂಟ್ ಹಾಕ್ಬೇಕು, ಕರೆಂಟ್ ಹಾಕ್ಬೇಕು, ಕರೆಂಟ್ ಹಾಕ್ಬೇಕು ಅಂತ. ಅವ್ರ ಕಷ್ಟ ನೀವು ತಿಳ್ಕೊಂಗಿಲ್ಲ. ಅದೇ ರೀತಿ ಕೆಬಿ ಅವ್ರಿಗೆ ಕಷ್ಟ ಇರುತ್ತ, ಅವ್ರನ್ನ ನಾವು ಗೌರವಿಸಬೇಕು. ಯಾಕಂದ್ರೆ ಅವ್ರು ಇರ್ಲಿಕ್ಕಂದ್ರ ನಾವ್ ಇವತ್ತು ಅಡಿಗೆ ಆಗಂಗಿಲ್ಲ, ಕಾರ್ಯಕ್ರಮಗಳಾಗಂಗಿಲ್ಲ, ಯಾವುದೇ ಕೆಲಸ ಆಗಂಗಿಲ್ಲ. ಯಾಕಂದ್ರೆ ಯಾವುದೇ ಜಾಬ್ ಆಗಲಿ ಅವ್ರಿಗಿರುವಂತ ಗೌರವ ಇರುತ್ತೆ. ನೀವು ಅವ್ರಿಗೆ ಬೈಯೋದು ಮಾಡೋದು ಮಾಡಂಗಿಲ್ಲ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಅವ್ರು ಯಾರು ನಡುಗಾಟಿದ್ರೆ ಅವ್ರಿಗೂ ಬೈತಾರಿ, ಅವ್ರಿಗೂ ಬೈತಿರ್ಲಿಲ್ಲ. ಯಾಕೆ ಅವ್ರ ಕಷ್ಟ ನಿಮ್ಗೆ ಗೊತ್ತಾಗಂಗಿಲ್ಲ. ಯಾಕ ನಿಮ್ಮ ಸುರಕ್ಷತೆ ಬಗ್ಗೆ ಅವ್ರು ಹೇಳ್ತಿರ್ತಾರ, ಬಟ್ ಒಂದು ಪಾಲನೆ ಮಾಡಂಗಿಲ್ಲ. ಕೇಬರ್ ಹೇಳ್ತಿರ್ತಾರ, ಕರೆಂಟ್ ಇದೆ ಅವ್ರ ಲಿಂಕ್ ಹೋಗ್ಬೇಡ್ರಿ, ನಮ್ಗೆ ಹೇಳಿ ನಾವು ಬಂದ್ ಮಾಡ್ತೀವಿ. ನೀವೇನ್ ಮಾಡ್ತೀರಿ, ಕರೆಂಟ್ ಕದಿಬೇಕಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಹುಕ್ ಹಾಕೋದು, ಲಿಂಕ್ ಹಾಕೋದು ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಗೊತ್ತಿರ್ತಾರೆ ಯಾವ ಕರೆಂಟ್ ಎಲ್ಲೆಲ್ಲಿ ಬರುತ್ತೆ, ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ಹೇಳ. ಅದ್ ನಿಮ್ಗೆ ಗೊತ್ತಾಗಂಗಿಲ್ಲ. ಆ ಟೈಮ್ಗೆ ಏನ್ ಮಾಡ್ತಾರೆ, ಅಚಾನಕ್ ಹೋಗಿ ಸಾವಾಗೋ ಕಾರ್ಯಕ್ರಮ ಜಾಸ್ತಿ ಇರ್ತಾವ, ಸಾವು ಕಂಪ್ನಿ ಇರ್ತಾವ. ಹಾಗಾಗಿ ನೀವು ಸೇಫ್ಟಿಯಿಂದ ಮಾಡಬೇಕು. ಇನ್ನೊಂದು, ನಾವು ಕೆಪಿಟಿಸಿಎಲ್ ಮತ್ತು ಕೆಬರ್ ಬಗ್ಗೆ ಹೆಮ್ಮೆ ಪಡಬೇಕು. ಯಾಕಂದ್ರ ನಾವು ನೈಟ್ ಟೈಮು ಇಷ್ಟು ಕರೆಂಟ್ ತಗೊಂಡು ಆರಾಮ್ ಓದಬೇಕು. ನೀವು ಓದ್ಕೊತ ಆಲ್ಮೋಸ್ಟ್ ಕರೆಂಟ್ ಇರ್ಲಿಲ್ಲ ಅಂದ್ರೆ ಫ್ಯಾನ್ ಬಂದ್ ಆಗುತ್ತಾ, ಲೈಟ್ ಬಂದ್ ಆಗುತ್ತಾ, ವೈಫೈ ಎಲ್ಲ ಬಂದ್ ಆಗ್ತೈತೆ. ಆ ಟೈಮ್ ನಿಮ್ಗೆ ಓದಕ್ ಆಗಂಗಿಲ್ಲ. ಅವಾಗ ನೀವೇನ್ ಮಾಡ್ತೀರಿ, ಭಯ ಸ್ಟಾರ್ಟ್ ಮಾಡ್ತೀರಿ. ಹಾಗಾಗಿ ನಿಮ್ಗೆಲ್ಲ ಕರೆಂಟು ನಿಮ್ಗೆ ಏನೇನ್ ಬೇಕು ಎಲ್ಲರಿಗೂ ಸಪೋರ್ಟ್ ಮಾಡೋ ಕೆಬಿ ಅವರು. ಅವ್ರು ಎಷ್ಟೋ ಕಷ್ಟ ಇದ್ರೆ ಬಿ ತಮ್ಮ ಮನೆ ಕೆಲಸ ಬಿಟ್ಟು ಅಲ್ಲಿ ಏನ್ ಸಮಸ್ಯೆ ಆಗಿದೆ ಬಂದು ನಿಂತು ಕೆಲಸ ಮಾಡಿ ಹೋಗ್ತಾರ. ಅವ್ರಿಗೆ ನೀವು
ಗೌರವ ಕೊಡ್ಬೇಕು. ಹೆಮ್ಮೆದವ್ರಿಗೆ ಯಾಕೆ ಯಾವುದೇ ಜಾಬ್ ಆಗಲಿ ಅಷ್ಟು ಈಜಿ ಇರಂಗಿಲ್ಲ. ಹಾಗೆ KBR ಎಲ್ಲ ಈ ಸರಿ ನೋಡಿದ್ರೆ ಹಾಗೆ ಜಾಸ್ತಿ ಎಲ್ಲ ಹೆಣ್ಮಕ್ಳು ಜಾಸ್ತಿ ಬಂದಾರ. ಅವಾಗ ನಾವು ಗೌರವಿಸ್ಬೇಕು. ಮೊದಲ ಈ ಜಾಬಿಗೆ ಗಂಡ್ಮಕ್ಳು ಅಂತ ಮಾತ್ರ ಫಿಕ್ಸ್ ಇತ್ತು, ಅವರಷ್ಟ ಹೋಗ್ಬೇಕು, ಅವರಷ್ಟ ಮಾಡಬೇಕು. ಯಾಕಂದ್ರೆ ಹೆಣ್ಮಕ್ಳು ಅವಕಾಶ ಇತ್ತು, ಬಟ್ ಯಾರು ಬರ್ತಿರ್ಲಿಲ್ಲ. ಯಾಕಂದ್ರೆ ಧೈರ್ಯ ಮಾಡ್ತಿರ್ಲಿಲ್ಲ. ಕರೆಂಟ್ ಅಂದ್ರೆ ಸ್ವಲ್ಪ ಎಲ್ಲರೂ ಅಂಜಿಕೆ ಇರುತ್ತಲ್ಲ, ಇಲ್ಲಿ ಕೆಳಗಡೆ ಬಿದ್ದರೆ ಹೇಳ್ಬೋದು, ಬಟ್ ಕರೆಂಟ್ ಹಿಡಿದ್ರೆ. ಹಾಗಾಗಿ ಎಲ್ಲರೂ ಈ ಸರಿ ಧೈರ್ಯ ಮಾಡ್ಕೊಂಡು ಎಲ್ಲ ಹೆಣ್ಮಕ್ಳು ಬಂದಾರಂಗ ಅದ ದೊಡ್ಡ ಖುಷಿ ಹುಷಾರ. ಹಾಗಾಗಿ ಎಲ್ಲರೂ ಈ ಸರಿ ಫಿಸಿಕಲ್ ಮಾಡ್ಕೊಡ್ರಿ, ಪಾಸ್ ಆಗ್ರಿ, ವಾಪಸ್ ನಮ್ಗೆ ಡ್ರೆಸ್ ತಕೊಂಡು ವಾಪಸ್ ಬರ್ರಿ, ನಾವ ಗೌರವಿಸ್ತೀವಿ. ಯಾಕಂದ್ರ ನೀವು ಯಾವ ತರ ಗುರಿ ಇಟ್ಕೊಂಡ್ ಬರ್ಬೇಕಂದ್ರ ಮುಂದೆ ಕನ್ನಡಿ ಮುಂದೆ ನಿಂತ್ರವಿ ನಿಮ್ಗೆ ಡ್ರೆಸ್ ಕಾಣ್ಬೇಕು. ಮಕ್ಕೊಂಡಾಗ ಕನಸಿನಾಗ ಡ್ರೆಸ್ ಬರ್ಬೇಕು, ಕೈಯಾಗ ಪಕ್ಕಡ್ ಬರ್ಬೇಕು. ಆ ತರ ಗುರಿ ಇದ್ದವ್ರು ಮಾತ್ರ ಫಿಸಿಕಲ್ ಪಾಸ್ ಆಗ್ತಾರ. ಅಂದ್ಬಿಟ್ಟು ನಾವು ರಿಸಲ್ಟ್ ಮೆರಿಟ್ನಾಗ ಎದುರಿಸ್ಕೊತೈತಿ, ನಾನು ಮನ್ಯಾಗ ಹೋಗಂದ್ರು ನಾನು ಬರ್ತೇನಂದ್ರ ಆಗಂಗಿಲ್ಲ. ಇದಲ್ಲ, ನಾವು ಯಾವುದೇ ಕೆಲಸ ಮಾಡ್ತೇವಲ್ಲ ಅದ್ರ ಮೇಲೆ ಗೌರವ ಇರಬೇಕು ಮತ್ತು ಪ್ರೀತಿ ಇರಬೇಕು. ಇತ್ತು ನಾವ್ ಎಂತ ಕಷ್ಟ ಬಂದ್ರವಿ ನಾವು ಮಾಡ್ಕೋತೀವಿ ಜಾಬ್. ಅಂದ್ಬಿಟ್ಟು ನನ್ನ ಕೈ ನುಸತ್ತಿದ್ ನಾನು ಕಂಬಾತಕ್ ಆಗಂಗಿಲ್ಲ, ಕಾಲು ನುಸತ್ತಿದ್ ನಾನು ಓಡಕ್ ಆಗಂಗಿಲ್ಲ, ನನಗೆ ಬಹಳ ಸಮಸ್ಯೆ ಆಗತ್ತವು. ಇಂಥವೆಲ್ಲ ಸಮಸ್ಯೆಗಳನ್ನ ಬಿಡಬೇಕು. ಯಾಕಂದ್ರ ಕಷ್ಟಗಳು ಮನುಷ್ಯರ ಬರೋದ್ರ ಕಲ್ಲಿಗೆ ಉತ್ಕ ಬರಂಗಿಲ್ಲ. ನೀವ್ ಇಷ್ಟು ಕಷ್ಟ ಮಾಡ್ತಿರಲ್ಲ ಅಷ್ಟು ಜೀವನ ಪೂರ್ತಿ ಸುಖದಿಂದ ಕೂಡಿರ್ತಾರೆ. ಇಲ್ಲ ಇವಾಗ ನಾನು ಕಷ್ಟ ಆಗ್ತೈತಿ ಬಿಟ್ರಿಂದ ಜೀವನ ಪೂರ್ತಿ ಕಷ್ಟ ಪಡ್ಬೇಕಾಗ್ತೈತಿ, ತಿಳ್ಕೊರಿ. ಯಾಕಂದ್ರೆ ಅದು ಮೆರಿಟ್ಮೆಂಟ್ ಜಾಬ್. ಎಕ್ಸಾಮ್ ಬರ್ದ್ರಲ್ಲಿ ಏನಿಲ್ಲ, 10th ರಿಸಲ್ಟ್ ಮೇಲೆ ಬಂದಿರ್ತೀರಿ ನೀವು. ಇನ್ನ ಬರ್ಬರ್ತ ಕಾಂಪಿಟೇಟರ್ ಜಾಸ್ತಿ ಆಗ್ತದೆ. ನಾವ್ ಹೇಳ್ತೀರಿ ನೀವು ಏನು ನೆಕ್ಸ್ಟ್ ಟೈಮ್ ಮಾಡ್ತೇನೆ, ಏನೋ ಏಜ್ ಇತ್ತಂದ ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡ್ತೇನೋ, ನೆಕ್ಸ್ಟ್ ಟೈಮ್ ಮಾಡ್ಕೋತೇನೋ, ಅದ ಆಗದಿರೋ ಮಾತದ. ಯಾಕಂದ್ರ ಲಕ್ ಅನ್ನೋದು ಒಂದ್ಸರಿ 2 ಸರಿ ಮಾತ್ರ ಬರುತ್ತೆ, ವಾಪಸ್ ಬರಂಗಿಲ್ಲ. ಯಾಕಂದ್ರೆ ಕಾಂಪಿಟೇಟರ್ ನಿಮ್ಗೆ ಜಾಸ್ತಿ ಆಗ್ತಾರೆ. ಅವ್ರೇನ್ ಮಾಡ್ತಾರೆ, ಅಡ್ವಾನ್ಸ್ ಫಿಸಿಕಲ್ ಎಲ್ಲ ಪಾಸ್ ಮಾಡ್ಕೊಂಡು ಫಿಸಿಕಲ್ ಎಲ್ಲ ಮಾಡ್ಕೊಂಡು ರೆಡಿ ಇರ್ತಾರ. ಅವ್ರ ನೆಕ್ಸ್ಟ್ ಕಾಲ್ಫಾರ್ಮ್ ಆಗೋ ಇತ್ತಂದ್ರ ಯಾಕೆ ಕಂಬಾತ್ ಪ್ರಾಕ್ಟೀಸ್ ಮಾಡ್ತಿರ್ತಾರ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾರ, ಶಾರ್ಟ್ ಪುಟ್ ಮಾಡ್ತಾರ, ಸ್ಕಿಪ್ಪಿಂಗ್ ಮಾಡ್ಕೊತಿರ್ತಾರ. ನೀವು ಮೆರಿಟ್ ಲಿಸ್ಟ್ ಹೆಸರು ಕೂತಕ್ಕಿಂತ ಮಾತ್ರ ಇಲ್ಲಿ ಬಂದ್ರೆ ಫಿಸಿಕಲ್ಗೆ. ಬಟ್ ಈಗಿನವ್ರು ಹಂಗೆ ಮಾಡಂಗಿಲ್ಲ, ಎಲ್ಲ ಫಿಸಿಕಲ್ ಟ್ರೈನಿಂಗ್ ಮಾತಾಡ್ಕೊಂಡಿರ್ತಾರ. ಮಾಡ್ಕೊಂಡು ಆಮೇಲೆ ಲಿಸ್ಟ್ ಹೆಸರು ಕೂಯ್ತು ಪಕ್ಕ ಜಾಬ್ ಮಾಡ್ಕೊತಾರ ಅವ್ರು. ಅದಕ್ಕೆ ಇನ್ನೊಂದು ಎಷ್ಟು ಜನ ಹೇಳ್ತಾರೆ ಫಿಸಿಕಲ್ ಟೈಮ್ದಾಗ ಕಾರಣಗಳು ಹೇಳಕ್ ಹೋಗ್ಬೇಡ್ರಿ, ರೀಸನ್ ಜಾಸ್ತಿ ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ ರೀಸನ್ ಯಾರು ಕೇಳಂಗಿಲ್ಲ. ಇಲ್ಲಿ ಯಾವಾಗ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ತಿರಲ್ಲ ಅವಾಗ ನೀವು ಬೇಕಾದ ಹೇಳ್ರು ಕೇಳ್ತಾರ ಅವ್ರು. ಇಲ್ಲ ನಾನು 8 ತಾಸು ಬರೀ ಕಾಂಬೈನ್ ಪ್ರಾಕ್ಟೀಸ್ ಮಾಡ್ತೀನಿ, 6 ತಾಸು ಬರೀ ರನ್ನಿಂಗ್ ಓಡ್ತೀನಿ ನಂಬ್ತಾರ ಅವ್ರು. ಯಾಕ ಜಾಬ್ ಆಗಿರತ್ತೆ ನಿಮ್ದು. ಅದೇ ಜಾಬ್ ಆಗ್ಲಾರ್ದ ನಾವು 10 ಸಾವಿರ ಕಂಬಾಡ್ತೀನಿ, ನಾನು ಓಡ್ತೀನಿ ಹಂಗ ಕಂಟಿನ್ಯೂ ಅಂದ್ರೆ ಯಾರು ಕೇಳಂಗಿಲ್ಲ. ಸಾಧಕರ ಮಾತು ಬಿಟ್ರೆ ಮತ್ತೆ ಯಾರ ಮಾತು ಕೇಳಂಗಿಲ್ಲ ಇಲ್ಲಿ. ಅದಕ್ಕ ಸಾಧನೆ ಮಾಡಿ ತೋರಿಸ್ಬೇಕು. ನಾ ಹೇಳಿ ನಾನು ಎಷ್ಟು ಕಷ್ಟ ಬಂದ್ರ ಒಂದ್ಸರಿ ಕಣ್ ಮುಚ್ಚ್ರಿ, ನಿಮ್ ಮನ್ಯಾನ ನೆನ್ಪು ಮಾಡ್ಕೊಡ್ರಿ. ಅವ್ರ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿರ್ತಾರ, ನಂಬಿಕೆ ಇಟ್ಟು ಕಳ್ಸಿರ್ತಾರೆ. ಇಲ್ಲಿ ಆ ನಂಬಿಕೆಗೆ ಬದ್ಧರಾಗಿ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ರಿ. ಟೈಮ್ ಕಡಿಮೆ ಐತೆ ಈಗ ನಾವ್ ಏನು ಮಾಡಕ್ ಬರಂಗಿಲ್ಲ, ಟೈಮ್ ಕಡಿಮೆ ಇರೋದ್ರಿಂದ ಸ್ಮಾರ್ಟ್ ವರ್ಕ್ ಮಾಡ್ಬೇಕಲ್ಲಿ. ಹಾರ್ಡ್ ವರ್ಕ್ ಇಂತ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಬರೀ ಓಡೋದು ಅಷ್ಟೇ ಅಲ್ಲ. ನಂದು ಯಾಕೆ ರನ್ನಿಂಗ್ ಕವರ್ ಆಗ್ತಾ ಇಲ್ಲ, ನಾನು ಎಲ್ಲಿ ಫೇಲ್ ಆಗ್ತಾ ಇದೆ, ಅವ್ರು ನನ್ನ ಗೆಳತಿನ ಟೈಮ್ ಪಾಸ್ ಆಗ್ತದೆ, ಟೈಮ್ ಹೊಟ್ಟದ ನಂದು ಯಾಕೆ ಹೋಗ್ತಿಲ್ಲ, ನನ್ನ ದೋಸ್ತ್ ಓಡತ್ತಾನ ನಾ ಯಾಕೆ ಓಡ್ತಿಲ್ಲ, ಅವ್ ಹೆಂಗ್ ಓಡ್ತಾನು ನಾ ಯಾಕೆ ಓಡ್ತಾನ ತಲೆಯಾಗಿರ್ಬೇಕು ನಿಮ್ಗೆ. ಅಂತ ತಲೆ ಓಡ್ಸಂಗಿಲ್ಲ ನೀವು. ಯಾರು ನಿಲ್ತಿರ್ತಾರ ಅವ್ರು ನಿಲ್ಸೋದು. ಇನ್ನೊಂದು ಸಾಧಕರ ಬೆನ್ನ ಹತ್ತಬೇಕು. ಸಾಧಕರ ಬೆನ್ನ ಹತ್ತಿರಿ ನೀವು ಸಕ್ಸಸ್ ಆಗ್ತೀರಿ. ನಿಮ್ಮ ಗುಂಪು ಯಾವ ತರ ಇರ್ಬೇಕಂದ್ರ ಒಳ್ಳೆ ಆಲೋಚನೆ ಗುಂಪು ಇರ್ಬೇಕು. ಅದ್ರಲ್ಲಿ ಒಬ್ಬ ಕೆಟ್ಟನಿದೆ ಅಂದ್ರ ಅವನ್ ದೂರ್ಸಬೇಕು, ಬಟ್ ಗುಂಪು ಸರ್ಸೋದಲ್ಲ. ಯಾವಾಗ ನೀವು ಒಳ್ಳೆಯವ್ರ ಬೆನ್ನತ್ತೀರಿ, ಯಾರು ಓಡ್ತಿರ್ತಾರಲ್ಲ ಅವ್ರು ಬೆನ್ನತ್ತೀರಿ. ಅವ್ರು ಯಾವ ತರ ಸ್ಟೆಪ್ ಬಿಡ್ತಾರ ಅದ್ರ ಸ್ಟೆಪ್ ಬಿಡ್ರಿ. ಅವ್ರು ಲಾಂಗ್ ಸ್ಟೇಟ್ ಲಾಂಗ್ ಓಡ್ತಾರೋ ಏನು ಕರ್ವ್ದಾಗ ಓಡ್ತಾರೋ ಅದ್ರ ಮೇಲೆ ತಲೆ ಇರ್ಬೇಕು ನಿಮ್ಗೆ. ಹಂಗೆ ಇಟ್ಕೊಂಡು ಓಡ್ರಿ, ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಆರಾಮ್ ರನ್ನಿಂಗ್ ಪಾಸ್ ಆಗುತ್ತೆ. ಬಟ್ ಎಲ್ಲ ನಿಲ್ಲೋದು ಮಾಡೋದು ಮಾಡಕತ್ತಂದ್ರೆ ನೀವೇನ್ ಮಾಡ್ತೀರಿ, ಸರ್ ಓಡ್ಸತ್ತಾರಪ್ಪ ಅಂತ ಓಡ್ತಿರ್ತೀರಿ ನೀವು. ಆ ತರ ಮಾಡೋಂಗಿಲ್ಲ. ನಿಮ್ಮ ಮನಸ್ಸಾರೆ ಓಡ್ಬೇಕು. ನಾನು ಜಾಬ್ ಮಾಡಬೇಕು, ನನ್ನ ಮೇಲೆ ಕಳ್ಸಾರ ಮನೆಯವ್ರ ಅವ್ರ ನಂಬಿಕೆ ಉಳಿಸ್ಕೋಬೇಕು ಅನ್ನೋದಕ್ಕೆ ಬೇಕಾದ ಕಷ್ಟ ಬರ್ಲಿ ನೀವು ಫಿಸಿಕಲ್ ಮಾಡ್ಕೋತೀರಿ. ಅದೇ ರೀತಿ ನೀವು ಮಾಡೋ ಕೆಲಸ ಮೇಲೆ ನೀವು ಪ್ರೀತಿ ವಿಶ್ವಾಸ ಗೌರವ ಇರಬೇಕು. ಅದೇನ್ ಬಿಡೋಗ್ಲಿ ಯಾವ್ದು ಜಾಬ್ ಆಗ್ಲಿ. ಈಗ ಒಂದು ಪ್ಯೂನ್ ಜಾಬ್ ಕರೆದ್ರ MA PhD ಮಾಡಿದ್ರೆ ಅಪ್ಲಿಕೇಶನ್ ಆಗ್ತಾರ. MA PhD ಮಾಡಿದ್ರೆ ಅಪ್ಲಿಕೇಶನ್ ಆಗ್ತಾರ ಅವ್ರ. ಯಾಕಂದ್ರ ಈಗ ಸಿಚುವೇಶನ್ ಹಂಗೈತಿ ಈಗ. ಯಾಕೆ ಎಲ್ರಿಗೂ ಜಾಬ್ ಬೇಕು, ಓದಿದವ್ರು ಜಾಸ್ತಿ ಇದಾರ. ಹಾಗಾಗಿ ಇಲ್ಲಿ ಬಂದ ಶಿವರಾತ್ರಿಗೆ ಎಲ್ಲ ಹೇಳೋದೇನಂದ್ರೆ ಕಮ್ಗಾಗಿ ಜಾಬ್ ಮಾಡ್ಕೊಂಡು ಫಿಸಿಕಲ್ ಮಾಡ್ಕೊಡ್ರಿ. ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲರೂ ತಕೊಂಡ್ರೆ ಆಲ್ರೆಡಿ. ಈಗ ಫಿಸಿಕಲ್ ಮಾಡ್ಕೊಂಡ್ರೆ ಜಾಸ್ತಿ ಅಪಾಡಕ್ಕೆ ಟೈಮ್ ಕಡಿಮೆ ಐತಿ. ಈಗ ನಾವು ಎಲ್ಲಿ ತಪ್ಪು ಮಾಡತ್ತೇವು ಅದನ್ನ ನೆನ್ಪು ಮಾಡ್ಕೊಂಡು ಮೊದಲ ಬರೀ ಮಿಸ್ಟೇಕ್ ಎಲ್ಲಿ ಆಗತ್ತೆ ಅಂದ ಅದನ್ನ ಅರ್ಥ ಮಾಡ್ಕೋಬೇಕು. ಬರೀ ಓಡೋದು ಕಂಬಾತು ಅಷ್ಟ ಅಲ್ಲ. ಕಂಬಾತು ನನ್ನ ಕೈ ಜರಿತಿ ಸರ, ಕಾಲ್ ಜರಿತಿ ಕೇಳ್ತಿರ್ತೀರಿ ನಾವು. ನಾ ಎಲ್ಲಿ ತಪ್ಪು ಮಾಡತ್ತೆ ಕುಂತ ನೋಡ್ಬೇಕು, ವಿಚಾರ ಮಾಡಂಗಿಲ್ಲ ನೀವು. ಬರೀ ಕಂಬಾತು ಅಷ್ಟ ಎಲ್ಲಿ ಹತ್ತಕ್ಕಾಗ್ತಾ ಇಲ್ಲ. ನನಗ ಅರ್ಧ ಹತ್ತೇನ ಅರ್ಧ ಹತ್ತಕ್ಕಾಗಲ್ಲ. ಎದಕ್ಕೆ ಹತ್ತಕ್ಕಾಗಲ್ಲ, ಅಲ್ಲಿ ಸಹ ಪೇಷನ್ಸ್ ಇರಂಗಿಲ್ಲ. ಅಲ್ಲಿ ಹೋಗಿ ನಮ್ಮ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಅಲ್ಲಿ 2 ತರ ಮೈಂಡ್ ಸೆಟ್ ಇರ್ತದೆ ಕಂಬ. ಯಾವತ್ತು ಯಾವುದೇ ಕೆಲಸ ಆಗಲಿ 2 ಮೈಂಡ್ ಸೆಟ್ ಮಾಡೋಂಗಿಲ್ಲ. ಒಂದ ಮೈಂಡ್ ಸೆಟ್ ಹತ್ಬೇಕು ಇಲ್ಲಂದ್ರೆ ಇಲ್ಲ, ಅಷ್ಟೇ ಇರಬಹುದು.
ಹತ್ಲೋಬೇಡ ಹತ್ತಿರಿ ನಕ್ಕಿ ಅರ್ಧ ಕೆಲಸ ಕೆಳಗ. ನೀವು ಇನ್ನೊಂದು ಮಾಡಿ ಸ್ವಲ್ಪ ಕೈ ಜರಿತಂದ್ರೆ ತಕ್ಷಣ ಏನು ಮಾಡ್ತೀರಿ, ಮೈಂಡ್ ಪೂರ ವೀಕ್ ಆಗಿಬಿಡುತ್ತೆ, ಮುಂದೆ ಸ್ಟೆಪ್ಪು ಬರಂಗಿಲ್ಲ ನಿಮ್ಗೆ. ರನ್ನಿಂಗ್ ಹಂಗೆ ಮಾಡ್ತೀರಿ ನೀವು. ಓಡುವಾಗ ಸ್ವಲ್ಪ ಕಾಲಿಂದ ಆಯ್ತು ಮಾಡ್ತಂದ್ರೆ ಪೂರನೇ ಸಂಪೂರ್ಣ ಮೈಂಡ್ ಸೆಟ್ ಎಲ್ಲ ಖಾಲಿ ಹೋಗ್ಬಿಡುತ್ತೆ. ಅವಾಗ ಓಡೋ ಕಡೆ ನಿಮ್ಗೆ ಲಕ್ಷ್ಯ ಇರಂಗಿಲ್ಲ, ಅವಾಗ ನಿಮ್ಗೆ ರನ್ನಿಂಗ್ ಕವರ್ ಆಗಂಗಿಲ್ಲ. ಅದಕ್ಕೆ ಕರೆಕ್ಟಾಗಿ ಓಡ್ರಿ, ಕರೆಕ್ಟಾಗಿ ಕಂಬ ಹತ್ತಿರ ಸ್ಕಿಪ್ಪಿಂಗ್ ಮಾಡ್ಕೊಡ್ರಿ, ಶಾರ್ಟ್ ಪುಟ್ ಹೋಗಿರಿ, ಸ್ಪ್ರಿಂಟ್ 100 ಮೀಟರ್ ರನ್ನಿಂಗ್ ಹೊಡ್ರಿ, ಫಿಸಿಕಲ್ ಮಾಡ್ಕೊಡ್ರಿ, ಫಿಸಿಕಲ್ ಹೋಗಿ ಸಕ್ಸಸ್ಫುಲ್ ಆಗಿ ವಾಪಸ್ ಬರ್ರಿ. ಇಷ್ಟೇ ಹೇಳಿ ನಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕೆಪಿಟಿಸಿಎಲ್, ಹೆಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಮತ್ತು ಮೆಸ್ಕಾಂ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.